ನಿಮ್ಮ ಹತ್ರ IT ರಿಟರ್ನ್ಸ್ ಇಲ್ವಾ, ಸ್ಯಾಲ್ರಿ ಸ್ಲಿಪ್ ಇಲ್ವಾ, ಅಕೌಂಟಿಗೆ ಸ್ಯಾಲ್ರಿ ಕ್ರೆಡಿಟ್ ಆಗ್ತಾ ಇಲ್ವಾ, ಹೊಸದಾಗಿ ಕೆಲಸಕ್ಕೆ ಸೇರಿದ್ದೀರಾ, ಏನೇ ಇದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಯೂಸ್ಡ್ ಕಾರ್ ಲೋನ್, BT ಅಂದರೆ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಆಗಿರ್ಬೋದು, ಆಲ್ರೆಡಿ ನಿಮ್ಮ ಹತ್ರ ಗಾಡಿ ಇದ್ದು ನೀವು ಲೋನ್ ಕಟ್ತಾ ಇದ್ದೀರಾ ಮತ್ತು ನಿಮಗೆ ಲೋನ್ ಬೇಕು ಆ ಗಾಡಿ ಮೇಲೆ, ಆ ಥರ ಲೋನ್ ಇರ್ಬೋದು. ಮತ್ತು ನಿಮ್ಮ ಹತ್ರ ಗಾಡಿ ಇದ್ದು ಲೋನ್ ಇಲ್ಲ ಆ ಗಾಡಿ ಮೇಲೆ ಅಂದ್ರೂ ಅದ್ರ ಮೇಲೆ ರೀಫೈನಾನ್ಸ್ ಆಗಿರ್ಬೋದು. ಮತ್ತು ಹೊಸ ಗಾಡಿಗೆ ಲೋನ್ ಆಗಿರ್ಬೋದು, ಇಲ್ಲ ನೀವು ಬೇರೆ ಯಾರೋ ಡೀಲರ್ ಹತ್ರ ತೊಗೊಳ್ತಾ ಇದ್ದೀರಾ, ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ತೊಗೊಳ್ತಾ ಇದ್ದೀರಾ, ಯಾವುದೇ ಥರ ಸರ್ವಿಸ್ಗಾದ್ರೂ ನಮ್ಮಲ್ಲಿ ನೀವು ಕಾಲ್ ಮಾಡಿದ್ರೆ ಈಸಿಯಾಗಿ ಲೋನ್ನ ನಾವು ಪ್ರೊವೈಡ್ ಮಾಡಿ ಕೊಡ್ತೀವಿ. ನಮ್ಮಲ್ಲಿ RTO ವರ್ಕ್ಸ್ ಏನು ಮಾಡ್ತೀವಿ ಅದನ್ನು ನಮ್ಮ ಕಂಪನಿಯಿಂದನೇ ಮಾಡಿಕೊಡ್ತೀವಿ. BT ಮತ್ತು ರೀಫೈನಾನ್ಸ್ ಅಂಥ ಕಸ್ಟಮರ್ಸ್ಗೆ ಬಂದುಬಿಟ್ಟು ಆ ಚಾರ್ಜಸ್ ಏನಾಗುತ್ತೆ ಅದರಲ್ಲಿ 50% ಚಾರ್ಜ್ ಮಾಡ್ತೀವಿ. ಯೂಸ್ಡ್ ಕಾರ್ ಪರ್ಚೇಸ್ಗೆಲ್ಲ ಏನಾಗುತ್ತೆ ಅದು ರನ್ ಅರೌಂಡ್ ಮಾಡೋದು ಅದೆಲ್ಲ ನಮ್ಮ ಕಡೆಯಿಂದನೇ ಕೆಲಸ ಮಾಡ್ತೀವಿ. ಚಾರ್ಜಸ್ ಏನಾಗುತ್ತೆ ಅದೇನು ನಾರ್ಮಲ್ ಚಾರ್ಜಸ್ ಇದೆ ಅದು ಕಸ್ಟಮರ್ಸ್ ಕಡೆಯಿಂದ ಪೇ ಮಾಡಬೇಕಾಗತ್ತೆ. ನೀವೇನಾದ್ರು ಫ್ರೀಲಾನ್ಸರ್ ಡೀಲರ್ ಆಗಿದ್ದು ಸ್ಟಾರ್ಟಪ್ ಯೂಸ್ಡ್ ಕಾರ್ ಡೀಲರ್ಶಿಪ್ ಓಪನ್ ಮಾಡೋದಿದ್ದು ಏನೇ ಇದ್ರೂ ನಮ್ಮ ಹತ್ರ ಬಂದರೆ ಈಸಿಯಾಗಿ ಫೈನಾನ್ಸ್ ಮಾಡಿಸಿ ಕೊಡ್ತೀವಿ ಕಸ್ಟಮರ್ಸ್ಗೆ.